ಓಹೋ ರುಣಪ್ಪ. ಹ್ಞೂ ಎಲ್ಲವ ನನ್ಗೆ ಯಾರು ಪ್ಯಾನ್ಗಳೇ ಇಲ್ಲ ಅಂತ ಇಲ್ಲ ಅಕ್ಕಪಕ್ಕದಲ್ಲಿ ಅನ್ಕೊಬಿಟ್ಟಿದ್ರು. ಈಗ ಗೊತ್ತಾಯ್ತದೆ ಎಲ್ರಿಗೂ ನನ್ನ ಮೇಲೆ ಎಷ್ಟು ಇಷ್ಟ ಅಂತ. ನನಗಂತೂ ಸಂತೋಷ ಆಗೈತೆ ಕಣ ರುಣಪ್ಪ. ಹ್ಞೂ ಎಷ್ಟೆಷ್ಟು ಪ್ಯಾನ್ಗಳವ್ರೆ ನನಗೆ ಅಂತ ಈಗ ಅರ್ಥ ಆಗಲಿ. ಚಾನಲ್ ಮೇಲೆ ಆಣೆ ಮಾಡ್ತಾ ಇದೆಯಲ್ಲ, 4-5 ತಿಂಗಳಿಂದ ಚಾನಲ್ ಹೋಗ್ಬಿಟ್ಟು ಎಷ್ಟು ಕಷ್ಟಪಟ್ಟಿವಿ ಏನು ಅಂತ ಗೊತ್ತಾ ನಿಮಗೆ? ಹಿಂಗೆ ಆಣೆ ಮಾಡೋದು ನನ್ನ ಕೈಲ ಐ ಲವ್ ಯು ಅನ್ಸ್ಕೋಬೇಕು ಅಂದ್ಬಿಟ್ಟು ನೀನು ಹಿಂಗೆ ಅನ್ನೋದು ಆಯ್ತು ಕಣ ರುಣಪ್ಪ. ಐ ಲವ್ ಯು ಚಿನ್ನ. ಸಂತೋಷ ಆಯ್ತಾ? ಸರಿ ಕಣಪ್ಪ ಆಯಿತು. ನಿಜಕ್ಕೂ ನಿಮ್ಮ ಪ್ರೀತಿ ವಿಶ್ವಾಸ ಯಾವಾಗಲಿ ಕಾಳಿ ಮೇಲೆ ಹಂಗೆ ಇರಲಿ ಅಂತವ ನೀನು ಕೇಳ್ಕೊತೀನಿ. ಐ ಲವ್ ಯು. ಓಹೋ ಏನವ, ಏನು ಯಾವ ಮದುವೆಗೆ ಹೋಗಿದ್ದೋ ಮುಂಜೆಗೆ ಹೋಗಿದ್ದೋ ಏನು ಈ ಮಟ್ಟಿಗೆ ರೆಡಿ ಆಗಿದೆಯಲ್ಲ? ಎಲ್ಗೂ ಇಲ್ಲ ಕಣಮ್ಮ, ಇಲ್ಲಿಗೆ ಬಂದಲ್ಲ ಅದಕ್ಕೆ ರೆಡಿ ಆಗ್ಬಿಟ್ಟು ಬಂದೆ. ಚೆನ್ನಾಗಿದ್ಯವ? ಹೆಂಗಿದ್ದಳು ಮೊಮ್ಮಗ ಗೆಟ್ಟಿ? ಅವ್ರಿಗೇನಮ್ಮ ಏನಾರ ಹೇಗಿದ್ದದು? 13 ಮಗಳು ಇಟ್ಟು ಅನ್ನ ಉಣ್ಕೊಂಡು ಬೆಳೆದಿದ್ಲು. ನಾನೇನಾರು ಕಮ್ಮಿ ಮಾಡಿದ್ದಾನೆ ಈಗ? ನೀನೇನಾರು ಅನ್ಕೊಬಿಡು ತಾಯಮ್ಮ, ಅವಳಿಗೇನು ಕಮ್ಮಿ ಇಲ್ಲ. ತರಿಸಿ ನಾನು ಇಲ್ಲೆಲ್ಲ ತಗೊಳಕಿಲ್ಲ ಕಣಮ್ಮ. ಇದರಿಂದ ಪಾರಿಂಗಿನಿಂದ ಇರಪ್ಲೇನ್ ಮೇಲಿಂದನೇ ತರ್ಸೋದು ನಾನು. ಪಾರಿಂಗಿನ ತರಿಸ್ತೀನಿ. ಗೋಡಂಬಿ, ದ್ರಾಕ್ಷಿ, ಬಾದಾಮಿ, ಎಂತೆಂತೆವೋ ಹಣ್ಣುಗಳು ಅವಳು ತಿನ್ನೋದು ಎಲ್ಲನೂ ತರಿಸ್ಬಿಡ್ತೀನಿ ಕುಂಟಲ್ಗಟ್ಲೆಗೆ. ರಾಗಿ ಭತ್ತ ಗಿತ್ತಕ್ಕಿಂತವ ನಾವು ಡ್ರೈ ಫ್ರೂಟ್ಸೇ ನಾವು ತಿನ್ನೋದು. ಹಣ್ಣು ಡ್ರೈ ಫ್ರೂಟ್ಸು ಇಂತೇ ಕಣಮ್ಮ. ಎಲ್ಲ ತರಿಸಿ ಗುಡ್ಡಿ ಹಾಕಿವ್ನಿ, ತಿನ್ಲಿ ಅಚ್ಚುಕಟ್ಟಾಗಿ ಮಾಡ್ಕೊಂಡು ಅಂದ್ಬಿಟ್ಟು. ಏಲೇ ಅದೇನಂಗೆ ಇಟ್ಟು ಅನ್ನ ಉಂಡ್ರೆ ಹಾಕಿಲ್ಲ ಹೊಡ್ತುಂಬುವ ಅವೆಲ್ಲ ಉಂಡ್ರೆ ಮುಗಿಗಿರ್ತದ. ಅಚ್ಚುಕಟ್ಟಾಗಿ ಉಪ್ಪು ಹೆಸರು ಒಂದು ಹೆಸರು ಬಾಣೆ ಹೆಸರು ಮಾಡ್ಕೊಂಡು ಒಂದು ಮುದ್ದೆ ಇಟ್ಟು ಉಣ್ಕೊಂಡು ಅನ್ನ ಇಟ್ಟು ತಲೆ ಮೇಲೆ ಒಂದಿಟ್ಟು ಅನ್ನ ಉಣ್ಕೊಂಡು ಕಾಲ ಕಳೆದ್ರೆ ಹಾಕಿಲ್ವಾ? ಅವೇನಾವು ಅವೆಲ್ಲ ತಿಂದು ಹೊಡ್ತುಂಬದ. ಅದು ಹೆಂಗೆ ತಿಂದಿಯೋ ಏನೋ ಕಾಣಪ್ಪ. ಅಯ್ಯೋ ನಿಮ್ಗಾರ ಅಭ್ಯಾಸ ಇಲ್ಲ ಅದಕ್ಕೆ ಹೆಂಗೆ ಅನಿಸ್ತದೆ. ನಮ್ಗೆ ಅದೇ ಅಭ್ಯಾಸ ಕಣಮ್ಮ. ಹೆಂಗೋ ನಿನ್ಗೆ ಹೆಂಗೆ ಹಿಡಿತದ ತಿನ್ನವ ನಿನ್ಗೆ ಇಷ್ಟ ಆಗಿದ್ದ. ಕರ್ಕೊಬರಿ 13 ಮಗಳ. ಅಯ್ಯೋ ಇಲ್ಲ ಅವಳು ನೆನ್ನೆ ಸಂದೇಲಿ ಅವ್ರು ಏನೋ ಫೋನ್ ಮಾಡಿದ್ಲು ಅಂದ್ಕೊಂಡು ಓದ್ಲಪ್ಪ. ಏನು ಇರಕ್ಕೆ ಬಿಡಕ್ಕಿಲ್ಲ ಕಣಮ್ಮ. 6 ವಾರಕ್ಕೂ ಫೋನ್ ಮಾಡ್ತೀನಿ ಇರೋದೇ. ಹೋಗು ಊಟ ಮಾಡಗವ. ಅಯ್ಯೋ ಅವಳು ಡ್ರೈ ಫ್ರೂಟ್ಸು ಹಣ್ಣೆ ತಿನ್ನೋಳು ಇಟ್ಟುಂಡಾಳ. ಇಲ್ಲ ಇಲ್ಲ ಬೇಡ ಬೇಡ ಬೇಡ, ನನ್ನ ಮಗಳು ಕಾಮಾಕ್ಷಿ ಮಟನ್ ತಗೋತೀನಿ ಅಂದ್ಲ. ಅವ ನಾನು ತಿನ್ನಕ್ಕಿಲ್ಲ ಇವತ್ತು, ಡಯಟಲ್ಲಿ ಇವನಿ. ಹೊಸಿ ಗೋಡಂಬಿ, ದ್ರಾಕ್ಷಿ, ಬಾದಾಮಿ ಒಂದಿಷ್ಟು ಹಣ್ಣು ತರಿಸ್ಬಿಡವ. ಇನ್ನು ಊಟ ಉಂಡಿಲ್ಲ ಅಂತ ಬೇಜಾರು ಮಾಡ್ಕೊತೀಯ ಅನ್ನ. ಅವ್ರು ತರ್ಸಿ ಮಾಡ್ಕೊಳಕನಮ್ಮ. ಈಗ ಹೋಗಕ್ಕೆ ತಿನ್ಕೊಂಡು ಹೋಗ್ತೀನಿ. ಅಯ್ಯೋ ಕಾಳಿ ನನ್ನ ಮಾತ ಕೇಳು, ಅಚ್ಚುಕಟ್ಟಾಗಿ ಊಟ ಉಣ್ಣವ, ಊಟ ಉಣ್ಣು. ಅಯ್ಯೋ ಏನು ಎಷ್ಟು ದಿನ ಇರಬೇಕು ಮನ್ಸ. ಹಾಗೆ ನಾವೆಲ್ಲವ ಇಟ್ಟು ಸೊಪ್ಪು ಆವತ್ತಿನ ಕಾಲದಲ್ಲಿ ಒಟ್ಟಿಗೆ ಇಟ್ಟೇ ಇಲ್ಲ. ಕಾಳು ತಣ್ಣಿ ಬೇಯಿಸ್ಕೊಂಡು ತಿಂದಿವಿ. ಸೊಪ್ಪು ಬೇಯಿಸ್ಕೊಂಡು ತಿನ್ಕೊಂಡು ಕಾಲ ಕಲ್ದಿಲ್ವ? ಹಾಗೆಲ್ಲವ ನಾವು ಎಷ್ಟು ಬರ್ತಂದಲ್ಲ ನಮ್ಮವ್ವ ನಮ್ಮ ಸಾಕಳೆ ಗೊತ್ತಾ? ನಮ್ಮ ಎಲ್ಲವ ನಮ್ಮನ್ನ ಮದುವೆ ಆದ್ಮೇಲೆ ಬಿಡು ನಮ್ಮ ಬುಂಡಮ್ಮ ನಮ್ಮ ಭಾಳ ಚೆನ್ನಾಗಿ ನೋಡ್ಕೊಂಡ್ರು. ಆಚು ಮುಂಚೆಗೆ ನಮ್ಮ ಇಂಥವಿದ್ದಾಗ ಭಾಳ ವನವಾಸುತ್ತೀವಿ ನಾವು. ಆವತ್ತಿಂದ ಇದು ತಿನ್ಕೊಂಡು ಉಣ್ಕೊಂಡು ನಾವು ಈಗ ಗಟ್ಟಿಗಿಲ್ವ ಓಡಾಡ್ಕೊಂಡು ಅವೆಲ್ಲನೂ ಬಿಟ್ಟಾಕ್ಬಿಟ್ಟು ಅಚ್ಚುಕಟ್ಟಾಗ ಅನ್ನ ಇಟ್ಟು ನಾವು ಮೈ ಗಿಡಿ ಬೇಡ್ದ ಹೊಟ್ಟೆ ತುಂಬಿಡ್ದ ತಾಯಿ. ಅಯ್ಯೋ ಒಸಿ ಚಂದ್ವಾ ತಾಯಮ್ಮ, ನೀವೇ ತಂದ್ಕೊಟ್ಟನು ತರಿಸ್ತೀನಿ. ನಾನು ಬೇಕಾದ್ರೆ ಹೆಚ್ಚಾಗೆ ಪಾರಿಂಗ್ನಲ್ಲಿ ತರಿಸ್ಕೊಟ್ಟನು. ತರಾವರಿ ಹಣ್ಣು ಡ್ರೈ ಫ್ರೂಟ್ಸು ಹಾಳು ಮುಳು ಅಂತ ತರಿಸ್ಕೊಡ್ತೀನಿ, ತಿನ್ನಿ, ಒಳ್ಳೇದು ಆರೋಗ್ಯಕ್ಕೆ. ತಿನ್ನವ ನೀನು, ನಮಗೆ ಬೇಡಕನ. ಆಮೇಲೆ ಇನ್ನೊಂದು ಮುಖ್ಯ ದಿಸೆಯ ಮತ್ತೆ ಈ ಸತಿ ಗ್ರಾಮ ಪಂಚಾಯತಿ ಎಲೆಕ್ಷನ್ಗೆ ನಿಂತ್ಕೊಳ್ಳೋದ ಅನ್ಕೊಂಡಿವ್ನಿ. ದಯವಿಟ್ಟು ಈ ಸತಿ ಜಯಕ್ಕೂ ನೀವು ಆ ಸತಿ ಜಯಕ ಪಯ್ಯಕ ಅನ್ಕೊಂಡು ಅವ್ರಿಗೆ ನೀವು ಸಪೋರ್ಟ್ ಮಾಡಿಬಿಟ್ಟು ನಾನು ಸೋಲ್ಸ್ಬಿಟ್ರಿ. ಈ ಸತಿ ನನಗೆ ಗೆಲ್ಸ್ಕೊಡ್ಬೇಕು ನೀವು ನಿಂತ್ಕೊಂಡು ಓಡಾಡ್ಕೊಂಡು. ಓಹೋ ಈ ಬರೀ ಬೇರೆ ನಿಂತ್ಕೊಂಡಿಯವ ಅಸ ಸೋತಿರೋ ಸಾಕಾಯ್ತು ನಿನ್ಗೆ. ಮತ್ತೆ ನಿಂತ್ಕೊಂಡೀಯ ನೀನು? ಅಯ್ಯೋ ನಾನು ಅಸ ಸೋತಿದೆ ಅನ್ಕೊಬಿಟ್ಟಿದ್ದೀರಾ? ಭಾಳ ಅನ್ಯಾಯ ಮೋಸದಿಂದ ನನ್ನ ಸೋಲ್ಸಿದ್ದು ಗೊತ್ತಾ? ನನ್ನ ಸೋಲ್ಸಕ್ಕೆ ಆಯ್ತಿತ್ತಿಲ್ಲ. ಏನೇನೋ ಮೋಸ ಮಾಡಿಬಿಟ್ರು. ಜಯಕ್ಕೊಂದು ಸೊಸೆಯರು ಕಾಸಿಸ್ಕೊಂಡು ವಾಪಸ್ಸು ತೆಗಿಸ್ತೀವಿ ನಮ್ಮ ಅತ್ತೆ ಕೈಲಿ ಅಂತ ಹೇಳ್ಬಿಟ್ಟು ಕಾಸಿಸ್ಕೊಂಡು ಏನೇನೋ ಅನ್ಯಾಯ ಮಾಡಿಬಿಟ್ರು. ಈ ಸತಿ ಅಂತೂ ಹಂಗೆ ಹಾಕಿಲ್ಲ. ಯಾಕೆಂದರೆ ನಾನು ಈ ಸ್ಕೂಲ್ಗಳಿಗೆ ಬುಕ್ ತಗೊಟ್ಟಿವ್ನಿ. ಆಮೇಲೆ ಈ ಸ್ಕೂಲ್ ಕಾಂಪೌಂಡ್ ಕಟ್ಟಕ್ಕೆ ಕಾಸು ಕೊಟ್ಟಿನಿ. ಊರಲ್ಲಿ ಯಾರು ಕಷ್ಟ ಅಂದರೂ ಸಹಾಯ ಮಾಡೀನಿ. ಅಲ್ಲಕ್ಕನಮ್ಮ ನನ್ನ ಗೆಲ್ಸಿದ್ರೆ ನಾನು ಗ್ರಾಮ ಅಭಿವೃದ್ಧಿ ಮಾಡೋಕ್ಕಿಲ್ವ? ನಾನು ಏನಾದ್ರು ಈ ಬಾರಿ ಗೆದ್ದುಬಿಟ್ರೆ ನಮ್ಮ ಊರ ಸಿಂಗಾಪುರ ಮಾಡಿಬಿಡ್ತೀನಿ ಗೊತ್ತಾ? ಅಯ್ಯೋ ಅಲ್ಲಕ್ಕನವ ಅವೆಲ್ಲ ಯಾಕೆ ಬೇಕು ನಿನಗೆ? ಸುಮ್ಮನೆ ಇರು, ನೀನು ಇರೋ ಕಾಸ ಬೀಗೆ ಮುಡಿಕೊಂಡು ಇರೋಕ್ಕಾಯ್ಕಿಲ್ವಾ? ಅಯ್ಯೋ ಸುಮ್ಮನಿರಮ್ಮ. ನೆನ್ನೆ 100 ಜನ 150 ಜನ ಬಂದಿದ್ರು ನಮ್ಮ ಮನೆಗೆ. ಎಲ್ಲ ಬಂದ್ಬಿಟ್ಟು ಕಾಳಮ್ಮೋರೆ ನಿಮ್ಮಿಂದನೇ ಅಭಿವೃದ್ಧಿ ಆಗಬೇಕು, ನಮ್ಮ ಗ್ರಾಮ ಅಭಿವೃದ್ಧಿ ಮಾಡಲೇಬೇಕು ನೀವು ಅನ್ಕೊಂಡು ಒಸಿ ಅಲ್ಲಕ್ಕನಮ್ಮ. ಒಸಿ ಜನ ಬಂದಿತ್ತಿಲ್ಲ. ಅಯ್ಯೋ ನಿಂದ ಅಡಬಾಯಲ್ಲಿ ಮುನ್ನಾಕ ಉಬ್ಬಿಸ್ತಾರೆ ಜನಗಳು. ಹಾಳು ಮಾಡಬೇಕು ಅಂತಾನೆ ದುಡ್ಡು ಮಡ್ಗಳೇ ಬಿಗಿಯಾಗಿ ಖರ್ಚು ಮಾಡಿಸ್ಬೇಕು ಅಂತವ ಉಬ್ಬಿಸ್ತಾರೆ ಕಂತಾಯಿ. ಹಂಗೆ ಬೇರೆ ಮಾಡ್ಕೊಬಿಟ್ಟಿಯೇ ದುಡ್ಡು ಕಾಸ ಮುಡಿಕೋ ಬಿಗಿಯಾಗಿ. ಅದೇ ಬಡ್ಡಿ ಬನಸಕ್ಕೋ ಕೊಟ್ಕೊಂಡು ಇರೋಕ್ಕೆ ದುಡ್ಡ ಖರ್ಚು ಮಾಡ್ಕೊಂಡು ಇರು ಸಹಾಯ ಗಂಟೆ ಅಚ್ಚುಕಟ್ಟಾಗಿ ತಿನ್ಕೊಂಡು ಉಣ್ಕೊಂಡು. ನಿನಗೆ ಹಾಕ್ಬೇಕು ಇವೆಲ್ಲವ ಎಲ್ಲ ಲಕ್ಷಣವ. ಸುಮ್ಮನಿರಕಾಯ್ಕವ ನಿನಗೆ ಮಾಡಬಾರ್ದು ಮಾಡ್ಕೊಂಡು ಹಿಂಗೆ ಆಡ್ತೀಯಲ್ಲ ನೀನು. ಯಾಕಂದಮ್ಮ ಎಲ್ಲರೂ ಹಂಗೆ ಅಂದ್ಬಿಟ್ರೆ ನಮ್ಮ ಊರು ಉದ್ಧಾರ ಮಾಡೋರು ಯಾರು? ನೀನೇ ಬೇಕಾ ಉದ್ಧಾರ ಮಾಡೋಕ್ಕೆ? ಇರೋದೊಂದು ಇದನ್ಗೆ ಚಿಪ್ ಕೊಟ್ಬಿಟ್ಟು ಚಿಪ್ಪ ಇರೋ ದುಡ್ಡ ಹುಷಾರಾಗಿ ಮಡಿಕೊಳ್ಳೋದು ಕಲಿ ನೀನು. ಉಬ್ಬಿಸ್ತಾರೆ ಅನ್ಕೊಂಡು ಉಬ್ಕೊಂಡು ದಡ್ಡ ಬಿದ್ದೋ ಬೇಡ.
ಇಲ್ಲ ಕಣಮ್ಮ, ಇಲ್ಲ. ಈ ಬಾರಿ ಅಂತೂ ಸತಿ ನನ್ನ ಅನ್ಯಾಯ ಸೋಸ್ಬಿಟ್ರು. ಈ ಸತಿ ಅಂತೂ ಯಾವುದೇ ಕಾರಣಕ್ಕೂ ನಾನು ಸೋಲಕ್ಕಿಲ್ಲ. ನಾನು ಮಾಡಿರೋ ದಾನ ಧರ್ಮಕ್ಕೆ ಈ ಸತಿ ನಾನು ಗೆದ್ದೆ ಗೆಲ್ತೀನಿ. ಈ ಸತಿ ಎಷ್ಟಾರೆ ಖರ್ಚಾಗಲಿ, ಏನಾರೇ ಆಗಲಿ, ನಾನಂತೂ ಗೆದ್ದೆ ಗೆಲ್ತೀನಿ. ಒಂದ್ಸತಿ ಗೆದ್ದಿ ನಾನು ತೋರಿಸ್ಬೇಕು. ಅಲ್ಲಿ ನನ್ನ ಮಾತಾ ಕೇಳು ನೀನು. ಸುಮ್ಮನೆ ಅವರು ಇವರು ಉಬ್ಬಿಸ್ತಾರೆ ಅಂದ್ಬಿಟ್ಟು ಉಪ್ಕೊಬಿಟ್ಟು ಸುಮ್ಮನೆ ದುಡ್ಡ ದಂಡ ಮಾಡ್ಕೋಬೇಡ ನೀನು. ತಾಯಮ್ಮ ನಿಂಗೆ ಗೊತ್ತಾಯ್ಕಿಲ್ಲ ಸುಮ್ಮನಿರು. ಈ ಸತಿ ಎಷ್ಟಾರೆ ಖರ್ಚಲ್ಲಿ ನಾನು ಗೆಲ್ಲಲೇಬೇಕು ಕಣಮ್ಮ. ನಾನಂತೂ ಬಿಡಕ್ಕಿಲ್ಲ, ನನ್ಗೆ ಗೆಲ್ಲ ಗಂಟವ ಪಾಣಮ್ಗ ಕಿಂದರಿ ಬರ್ಸ್ತಂಗೆ ನಿಂಗೆ ಎಷ್ಟು ಹೇಳಿದ್ರು ಅಷ್ಟೇ. ಅವ ಬಾ ಊಟ ಮಾಡು. ಅಜ್ಜಿ ಬನ್ನಿ ನೀವೇ, ನಾವ್ ಆಮೇಲೆ ಉಣ್ತೀವಿ ಅಂತ ಇಕ್ಕೊಡವ ನಿಮ್ಮ ಅವ್ವನ್ಗೆ. ಯಾಕೆ ಮಾಡಕ್ ಹೋದೆ? ನಾನು ಬೇಡ ಅಂತ ಅನ್ನಿಲ್ವಾ? ಬೇಡ ಬೇಡ ಬೇಡ, ಊಟ ಗಿಟ ನನಗೆ ಮಾಡಿಕ್ಕಿಲ್ಲ ನನ್ನ ಕತೆ. ಹೋಗು, ನಾನು ಕಾಮಾಕ್ಷಿಗೆ ಹೇಳಿನಿ ಕತೆ ಸಿಡ್ಡ ಪುಡ್ಸು ಆಳು ಮುಳು ತಗೋಬಾ ಅಂತ. ಹಂಗೂ ಮಟನ್ ತರಿಸ್ತೀನಿ ಅಂದ್ಲು, ಬೇಡ ಅಂದೆ ಕಣ. ಬಾ ಊಟ ಮಾಡ್ಬೋ ಸ್ವಲ್ಪವ. ಹೋಗವ ಕಳಿ, ಹೋಗು ಊಟ ಮಾಡಗು. ಇಲ್ಲ ಕಣಮ್ಮ, ಬೇಡ ಬೇಡ. ನೇ ಮಗ, ನಾವೇ ಫೋನ್ ಮಾಡೋದು ಹೇಳು, ಪಾರಿಂಗ್ ಕರ್ಕೊಂಡು ಹೋದಂತೆ ಅಜ್ಜಿ ಅಂತವ. ಅಲ್ಲಿ ಕರ್ಕೊಂಡೋಗಿ ತೋರಿಸ್ಕೊಂಡ್ ಬರ್ತೀನಿ ನೋಡೋದ ಆದ್ರ ಅಲ್ಲಿ. ಹೇಳ್ತೀನಿ ಬಿಡು, ಫೋನ್ ಮಾಡ್ದಾವೆ ಬರ್ತೀನಿ. ಮತ್ತೆ ಬರೋಣಮ್ಮ ತಾಯಮ್ಮ ನಿಂಗಮ್ಮ, ಬರ್ತೀನಿ ಪುಟಿ, ಬರ್ತೀನಿ ಕಣವ ತಾಯಿ. ಸರಿ ಆಯ್ತು. ಅಲ್ಲ ಕಲೆ, ನಿಮ್ಮ ಅವ್ನೇನು ಬುದ್ಧಿ ಬೇಡವಾ? ಯಾಂತೆ ಎಲೆಕ್ಷನ್ ನಿಂತ್ಕೊಂಡಳು, ಎಲೆಕ್ಷನ್ ನಿಂತ್ಕತೀನಿ ಅಂತ ಕುಂತವಳಲ್ಲ, ಫೋಟೋಗೆ ನಿಂತ್ಕತೀನಿ ಎಷ್ಟು ಖರ್ಚಾದ್ರು ಅಂತವಳಲ್ಲ. ಹೊಸಿಯ ಬುದ್ಧಿ ಹೇಳು ನಿಮ್ಮ ಅವ್ವನ್ಗೆ. ನಮ್ಮ ಅವ್ವನ್ಗೆ ಹೇಳಕ್ಕಜ್ಜಿ, ನಾನು ಹೇಳಿ ಹೇಳಿ ಸಾಕಾಯ್ತು. ನನಗೂ ಬೆಳಿಗ್ಗೆ ಫೋನ್ ಮಾಡ್ದಾಗ ಅಂತು ಹಿಂಗೆ ಎಲೆಕ್ಷನ್ ನಿಂತ್ಕತೀನಿ ಕಣವನ ಅಂತವ. ನಾನು ಇರೊಬ್ಬರ ದುಡ್ಡೆಲ್ಲ ದಂಡ ಮಾಡ್ಕೊತೀಯ ನೀನು, ಬೇಡ ಅಂದ್ರೆ ಹೇಳಿದ ಮಾತನ್ನ ಕೇಳಕ್ಕಿರಲ್ಲ ನಮ್ಮ ಅವ್ವ. ಏನಾರು ಮಾಡ್ಕೊಳ್ಳಿ, ಯಾಕೆ ನಮ್ಗೆ ಏನು ಬೇಡ ಅನ್ನವ, ಉಬ್ಬಿಸ್ತಾರೆ ನಿಂತ್ಕೊಳ್ಳಿ ಅಂದ್ಬಿಟ್ಟು ಖರ್ಚು ಮಾಡ್ಕೊಂಡು ನಿಂತ್ಕೊಂಡು ಕಾಸು ಖರ್ಚು ಮಾಡ್ಕೊಳ್ಳಿ ಅಂತ. ಆಗಾರು ಇರ್ತಾರೆ, ಆಗ್ನಾರು ಇರ್ತಾರೆ, ಅವೆಲ್ಲ ಯಾಕೆ ಬೇಕು ಇವಳಿಗೆ? ಹೆಂಗೋ ಇರೋ ದುಡ್ಡು ಬಿಗಿಯಾಗಿ ಮಡಿಕೊಂಡು ಕಾಲ ಕಳಿಬೇಕಲ್ವಾ? ಮಾಡಲಿ, ಏನು ಬಡ ಬಗ್ರಿಗೆ ಮಾಡಬೇಕು ಅಂದ್ರೆ ಬೋಟಲ್ಲೇ ನಿಂತ್ಕೊಂಡು ಗೆಲ್ಬೇಕಾ? ಗೊತ್ತಾಕಿಲ್ವಾ? ಹೇಳಕ್ಕಾಯ್ಕಿಲ್ಲ, ಹೇಳ್ಬೇಕಾಗಿತ್ತು ಕಣಜ್ಜಿ. ಅಯ್ಯೋ ನಿಮ್ಮವ್ವ ಹೊಸಿ ಚೆನ್ನಾಗಿ ಕೇಳಕ್ಕಿಲ್ಲ ಬಿಡು. ಹೊಸಿ ಚೆನ್ನಾಗಿ ಕೇಳಲ್ಲ ನಿಮ್ಮವ್ವ, ಹೇಳ್ದಕ್ಷಣ ಕೇಳ್ತಿದ್ಲು. ಹೇಳಕ್ಕಿಲ್ಲ ಕಂದ್ಬಿಡು ಅವಳು. ಏನಾರು ಮಾಡ್ಕೊಳ್ಳಿ ಹೋಗಿ, ನಮಗೂ ಹೇಳಿ ಹೇಳಿ ಸಾಕಾಯ್ತದೆ. ಹೇಳಿದ ಮತ್ತೆ ಕೇಳಿದ್ರೆ ಏನಾರು ಹೇಳ್ಬೋದು, ಕೇಳ್ದೋದ್ರಿಗೆ ಏನು ಹೇಳಕ್ಕದು? ಹೋಗು, ಹೇಳಕ್ಕಾಯ್ತದೆ. ಇನ್ನು ಭಾಳ ದಿವಸ ಅದೇ ಹೇಳಕ್ಕಾಯ್ತದೆ. ಹೋಗಿ ಕುಣಿಸಿ ಮಾತಾಡಕ್ಕಾಯ್ತದೆ. ಅವಳು ಆಡ್ತಾಳೆ ಅಂದ್ಬಿಟ್ಟು ಹಂಗೆ ಬಿಟ್ಬಿಡಕ್ಕದ? ಗೊತ್ತಾಯ್ಕಿಲ್ಲ ನಿಮ್ಮ ಅವ್ವನ್ಗೆ ಕಣವ, ಗೊತ್ತಾಗ್ತಿಲ್ಲ. ದುಡ್ಡು ಕಾಸಿದಾಗ ಎಷ್ಟು ಬಿಗಿಯಾಗಿ ನಾವು ಮಡಿಕತ್ತು ಅಷ್ಟು ಕಷ್ಟದ ಕಾಲಕ್ಕೆ ಆಯ್ತದೆ. ದುಡ್ಡದೆ ಅಂದ್ಬಿಟ್ಟು ಚೆಲ್ಲಾಡ್ಬಿಟ್ರೆ ನಾಳೆ ದಿವಸಕ್ಕೆ 50-100 ರೂಪಾಯಿಗೂ ಭಾಳ ಕಷ್ಟ ಅನ್ಬೋಸ್ಬೇಕಾಯ್ತದೆ. ದಡ್ಡಿ ಹಂಗೆ ಆಡ್ತಾಳೆ ಗೊತ್ತಾಗಕ್ಕಿಲ್ಲ. ಹೇಳಕ್ಕಾಯ್ತದೆ, ಸುಮ್ಮನಿರು. ಅಯ್ಯೋ ಕೇಳ್ತಿದ್ದ ನಾ ಮಾತಬ್ಬ, ಏನಾರು ಮಾಡ್ಕೊಳ್ಳಿ ನಮ್ಗೆ ಏನು. ಬನ್ನಿ ಊಟ ಮಾಡಿ. ಇದು ಕೆಂಪಿಗೆ ಫೋನ್ ಮಾಡಿದವ. ಯಾವ ಫೋನ? ಅವಳಿಗೆ ಫೋನ್ ಮಾಡಿರಿ ಇಲ್ಲಟ? ಯಾರೇ ಫೋನ್ಗಿನ್ ಮಾಡಿಬಿಟ್ರು ಮಾತ್ರ ನಾನು ಸುಮ್ಗೆ ಹಾಕಿಲ್ಲ. ಹೋಗಳ್ತಾನೆ ಹೇಳ್ಮೇಲೆ ಇಲ್ದಾನೆ. ಅವಳು ಅಲ್ಲೇ ಇರಲಿ, ಬರೋದು ಬೇಡ ನನ್ನ ಮನೆ ಒಳಕ್ಕೆ. ಅದೇಕವ ಯಾಕಂಗಂದಿಯೇ? ಅಲ್ಲ ಕಣಿ ಅಕ್ಕ, ಹೇಳ್ತೀಯಲ್ಲ ನೀನು. ಒಂದು ಮಾತ ಕೇಳ್ದಂಗೆ ಹಂಗೆ ಇವಳು ಓದ್ಲಿವಳು. ಏನು ಸತ್ತೋಗಿದ್ದಾನ ನಾನು? ಇವ್ರು ಅಂತದೆ ಆಗೋಗಿದ್ದದ ಅಲ್ಲಿ? ಏನು ಹೇಳ್ಮೇಲ್ದಂಗೆ ನಿಂತವಳೆ, ನಿಂತ್ಕೊಳ್ಳಿ. ಏನಾರು ಅಪ್ಪನ ನಿಗದ್ಕೊಂಡಿದ್ದಾನ? ನಾನು ಕೇಳ್ಬೇಕಾಗಿತ್ತು ಇವಳನ್ನ. ಕೇಳೋದ್ಬಿಟ್ಟೆ ನಿಮ್ಮ ಅವನ್ನ. ಫೋನ್ ಮಾಡ್ಕೊಡಿಲಿ. ಏನು ಫೋನ್ ಮಾಡಿ ಸುಮ್ ಕೂತ್ಕಣೆ ಹೋಗ್ಲಂತೆ. ಏನಾರು ಅಪ್ಪನ ನೋಡ್ಬೇಡ್ದು ಅಂತ ಇದ್ದದ್ ನಿಮಗ? ನೋಡ್ಬೇಡ, ನಿಮ್ಮ ಅವನು ನಿಮ್ಮ ಅಪ್ಪನು ಬಿಟ್ಬಿಡವ, ನಮ್ಮನ್ನೇ ನೋಡ್ಕೊ ಕೂತ್ಕವ ಅಂತ ಹೇಳಿದ್ದೆ ನಾನು. ಹೇಳಿದ್ನೇನಕ್ಕ? ಹೇಳ್ತೀಯಲ್ಲ ನೀನು? ಇಲ್ಲ ವಾಟೂರಿ ಮಾಡ್ತಿದ್ನ, ಕರ್ಬುಲ್ತಾನೆ ಮಾಡ್ತಿದ್ನ. ನೀನು ಹೋಗ್ಬೇಡ, ನಿಮ್ಮ ಅಪ್ಪ ನೋಡ್ಬೇಡ ಅಂತ ಒಂದು ಮಾತು ಹೇಳೋಳು. ಏನು ಮಾತಾಡ್ತಿತ್ತಿಲ್ವಾ? ಮುಂದ್ ಕಟ್ಕೊಂಡು ಕೂತಿದ್ಲಾ? ಸರಿ ಆಯ್ತು, ಸುಮ್ಮನಿರು. ಏನೋರು ಅಪ್ಪ ನೋಡಂಗ ಆಗದೆ ಹೋಗವಳೆ. ಅದಕ್ಕೆ ಹಾಕಿದ್ ಮಾಡಿಯ ನೀನು? ಏನೇನು ಮದ್ವಾಗಿದ್ದಲ್ಲ ಕೇಳ್ಕೊಂಡು ಹೋಗಕ್ ನೀನು? ಅಯ್ಯೋ ಕೇಳೋದು ಬೇಡ, ಹೇಳೋದು ಬೇಡ. ಯಾರು ಕಟ್ಕೊಂಡು ನನ್ಗೆ ಏನೇನಕ್ಕ ಹೇಳ್ತೀಯಲ್ಲ? ಕೇಳೋದೇ ಬೇಡ ಬಿಡ್ನೆ. ಅವ್ರು ಇಷ್ಟ ಬಂದಂಗೆ ಅವ್ರು ಮಾಡ್ಕೊಳ್ಳೋದು ನನ್ಗೆ ಏನು ಆಡ್ಬೇಡಕಲ್ಲ ನೀನು. ಫೋನ್ಗಿನ ಬಾ ಅಂತ ಅವಳಿಗೆ. ಅಯ್ಯೋ ಅಜ್ಜಿ, ಅದು ತಾತನ್ಗೂ ಸರಿ ಇತ್ತಿಲ್ವಂತೆ. ನಿಗದ್ಕೊಂಡಿದ್ದ ಅವನು. ನಿಗದ್ಕತಾನ ಹೋಗಿ ನನ್ಗೇನು ಏನಂಗಂದಿಯ ನೀನು? ಕೂತ್ಕೊಂಡು ನಿನ್ ಕೂತಾಕಿಲ್ಲ ನಿನ್ಗೆ? ಕೇಳ್ಮಿಲ್ದಂಗೆ ಅವಳವಳ್ದೆ ಹೋಗದೆ. ಆಡ್ಲಿ ಬಾದ್ ಎಷ್ಟು ದಿಸ್ಕಂಟ ಆಡೋಳು ಆಡ್ಲಿ. ಮಾಡವ ಫೋನ? ಅಜ್ಜಿ ಮಾಡ್ತೀನಿ. ಫೋನಲ್ಲಿ ಚಾರ್ಜ್ ಇಲ್ಲ, ನೆನೆ ಕರೆಂಟ್ ಇತ್ತಿಲ್ವಲ್ಲ, ಮಳೆ ಬಂದು ಚಾರ್ಜ್ ಹಾಕಿವ್ನಿ. ಮಾಡು ಬರ್ಲಿ. ಯಾಕೋ ಕ್ವಾಪತ್ಕೊಬಿಟ್ಟವಳೆ. ಇನ್ನೇನಪ್ಪ ಎಲ್ಲರೂ ಚೆನ್ನಾಗಿದ್ರಪ್ಪ? ಆಯ್ತರ ಮಧ್ಯಾಹ್ನದ ಊಟ? ನೋಡಿ ಇಲ್ಲಿ ಹಿಂಗೆ ನಮ್ದು ಹಿಂಗೆ ಈ ಸಣ್ಣ ಪುಟ್ಟಕ್ಕೆಲ್ಲ ಒಂದು ಕ್ವಾಪ ಮಾಡ್ಕೊಳ್ಳೋದೆಯಾ? ಏನು ಮಾಡಿರಿ ಅವಳು ಹುಟ್ಟುಗುಣ್ವೆ ಹಂಗೆ. ಸರಿ ಕದಪ್ಪ. ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯ ತಿಳಿಸಿ. ಹಂಗೆ ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ. ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮಗೆ ಹೆಚ್ಚು ಹೆಚ್ಚು ಸಪೋರ್ಟ್ ಮಾಡ್ರಪ್ಪ. ಬರೋರ ಮತ್ತೆ ನಮಸ್ಕಾರ.